ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಈಗ ಲಭ್ಯವಾಗಿದೆ. ಅವತ್ತು ಬಾಂಬರ್ ಒಂದು ಟೋಪಿಯನ್ನು ಹಾಕೊಂಡು ಬಂದಿದ್ದ. ಆ ಟೋಪಿಯನ್ನು ಈಗ ಒಂದು ಮಸೀದಿ ಬಳಿ ಬಿಟ್ಟು ಹೋಗಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ಶಂಕಿತ ತನ್ನದೇ ಟೋಪಿ ಬಿಟ್ಟು ಹೋಗೋದಕ್ಕೆ ಕಾರಣವಾದರೂ ಏನು? ಶಂಕಿತ ಉಗ್ರ ಅವತ್ತು ರಾಮೇಶ್ವರಂ ಕೆಫೆಗೆ ಬಂದು ವಾಪಸ್ ಹೋಗುವ ಸಂದರ್ಭದಲ್ಲಿ ಆತ ಒಂದು ಟೋಪಿಯನ್ನು ಹಾಕೊಂಡಿದ್ದಾನೆ. ಆ ಟೋಪಿಯನ್ನು ಒಂದು ಮಸೀದಿ ಬಳಿ ಬಿಟ್ಟು ಹೋಗಿದ್ದಾನೆ. ಏನು ಕಾರಣ? ಮಸೀದಿ ಬಳಿ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಬಳಿಕ ಮಸೀದಿ ಬಳಿ ಟೋಪಿ ಬಿಟ್ಟು ಹೋಗಿರುವಂಥ ಶಂಕಿತ ಉಗ್ರ ಮರೆತು ಬಿಟ್ಟು ಹೋಗಿದ್ದ ಅಲ್ಲ, ಮರೆತು ಬಿಟ್ಟು ಹೋಗಿದ್ದಲ್ಲ. ಶಂಕಿತ ಉಗ್ರ ಉದ್ದೇಶಪೂರ್ವಕವಾಗಿಯೇ ಟೋಪಿಯನ್ನು ಬಿಟ್ಟು ಹೋಗಿದ್ದ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಾಧ್ಯವಿದ್ರೆ ನನ್ನ ಹಿಡೀರಿ ಅನ್ನುವಂತಿದೆ ಶಂಕಿತನ ನಡೆ. ಇದನ್ನೇ ಸವಾಲಾಗಿ ಸ್ವೀಕರಿಸಿರುವ ತನಿಖಾಧಿಕಾರಿಗಳು ಚಿಕ್ಕ ಸುಳಿವು ಆದರೂ ಉಪಯುಕ್ತವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ರೀಮ್ ಕಲರ್ನ ಈ ಟೋಪಿ ಪ್ರತಿಷ್ಠಿತ ಕಂಪನಿಯೊಂದರದ್ದು. ಈಗಾಗಲೇ ಈ ಕಂಪನಿಯನ್ನ ಸಂಪರ್ಕ ಮಾಡಿರುವ ಅಧಿಕಾರಿಗಳು ಈ ಟೋಪಿ ಖರೀದಿ ಮಾಡಿರುವವರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ನೋಡಿ, ಶಂಕಿತನ ನಡೆ ಕುತೂಹಲ ಹೆಚ್ಚಿಸುವಂತಿದೆ. ಮಸೀದಿ ಬಳಿ ಹೋಗಿ ಬಿಟ್ಟು ಹೋಗಿದ್ದಾನಲ್ಲ, ಅದು ಬೇಕು ಅಂತನೋ ಅಥವಾ ಮರ್ತು ಅಂತಲ್ಲ. ತಾಕತ್ತಿದ್ರೆ ನನ್ನ ಹಿಡೀರಿ ಎನ್ನುವ, ಸಾಧ್ಯವಿದ್ರೆ ನನ್ನ ಹಿಡೀರಿ ಅಂತ ಸವಾಲನ್ನು ಎಸೆಯುವ ಸಲುವಾಗಿ ಈ ರೀತಿಯಾಗಿ ಟೋಪಿಯನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾಗಿಯೇ ಅದಕ್ಕೋಸ್ಕರನೇ ಇವತ್ತು ತನಿಖಾ ತಂಡ ಸವಾಲಾಗಿ ತೆಗೆದುಕೊಂಡಿದೆ ಈ ಪ್ರಕರಣವನ್ನು. ಆದಷ್ಟು ಬೇಗ ಹಿಡಿಯುವ ವಿಶ್ವಾಸದಲ್ಲಿದ್ದಾರೆ ತನಿಖಾ ತಂಡ. ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿ ಅಡಿಗೆ ಕೂತಿರಲಿ, ಆತನನ್ನು ಖಂಡಿತವಾಗ್ಲೂ ಹಿಡಿಯುವ ವಿಶ್ವಾಸದಲ್ಲಿದ್ದಾರೆ ತನಿಖಾ ತಂಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ನಿಂದ. ಸುನಿಲ್, ಏನು ಕಾರಣ ಈ ರೀತಿಯಾಗಿ ಟೋಪಿಯನ್ನು ಮಸೀದಿ ಬಳಿ ಬಿಟ್ಟು ಹೋಗೋದಕ್ಕೆ? ನಾಗೇಂದ್ರ, ಇಡೀ ಪ್ರಕರಣದಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ತನಿಖೆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಲೀಡ್ಸ್ಗಳೇನು ಸಿಕ್ಕಿಲ್ಲ, ಅಂದರೆ ಅಕ್ಯೂಸ್ಡ್ನ ಅರೆಸ್ಟ್ ಮಾಡೋ ಲೆವೆಲ್ಗೆ ಲೀಡ್ಗಳು ಸಿಕ್ಕಿಲ್ಲ. ಆದರೆ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಕಂಡು ಬಂದಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಸ್ಫೋಟ ನಡೆದಿದ್ದು ಮಾರ್ಚ್ 1ನೇ ತಾರೀಕು. ಆ ಒಂದು ಘಟನೆಯ ಬಳಿಕ ಈ ಒಂದು ಕೃತ್ಯವನ್ನು ಎಸಗಿದಂತಹ ಶಂಕಿತ ಉಗ್ರ ನೇರವಾಗಿ ಒಂದು ಮಸೀದಿಗೆ ಹೋಗಿದ್ದ, ಹೂಡಿ ಸಮೀಪ ಇರುವಂಥ ಒಂದು ಮಸೀದಿಗೆ ಹೋಗಿದ್ದ. ಅಲ್ಲಿ ತಾನು ತನ್ನ ತಲೆಗೆ ಹಾಕ್ಕೊಂಡಿದ್ದಂತಹ ಕ್ರೀಮ್ ಕಲರ್ನ ಕ್ಯಾಪ್ನ ಅಲ್ಲೇ ಬಿಟ್ಟು ಹೋಗಿದ್ದ ಅನ್ನುವಂಥದ್ದು ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ತೆರಳಿದಂತಹ ಅಧಿಕಾರಿಗಳು ಆ ಒಂದು ಕ್ಯಾಪ್ನ ಸೀಸ್ ಮಾಡಿಕೊಂಡಿದ್ರು. ಅದನ್ನು ಮಹಜರು ಪ್ರೊಸೀಜರ್ನಲ್ಲೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ, ಈ ಕ್ಯಾಪ್ ಸಿಕ್ಕಿರುವಂಥದ್ದನ್ನು. ಆ ಕ್ಯಾಪ್ ಮೇಲ್ಗಡೆ 10 ಅನ್ನುವಂಥ ಒಂದು ನಂಬರ್ ಇರುವಂಥದ್ದು ಕೂಡ ಆ ಒಂದು ಫುಟೇಜ್ನಲ್ಲಿ ವ್ಯಕ್ತವಾಗಿ ಗೊತ್ತಾಗುತ್ತೆ. ಇದಾದ ಬಳಿಕ ಅಧಿಕಾರಿಗಳ ತಂಡ ಈ ಒಂದು ಕ್ಯಾಪ್ನ ಹಿಡ್ಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿರುವಂಥದ್ದು. ಅದರಲ್ಲಿ ಗೊತ್ತಾಗಿರುವಂಥ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಈ ಒಂದು ಕ್ಯಾಪ್ ಪ್ರತಿಷ್ಠಿತ ಒಂದು ಕಂಪನಿಯೊಂದಕ್ಕೆ ಸೇರಿದ್ದು ಮತ್ತು ಈ ಒಂದು ಕ್ಯಾಪ್ನಲ್ಲಿ ಇರುವಂತಹ ಮಾಹಿತಿಯನ್ನು ಆಧರಿಸಿ ಆ ಒಂದು ಕಂಪನಿಯನ್ನು ಕೂಡ ಅಧಿಕಾರಿಗಳು ಸಂಪರ್ಕ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ವಿಚಾರ ಗೊತ್ತಾಗಿದ್ದು, ಸುಮಾರು 400ರಿಂದ 500 ಕ್ಯಾಪ್ಗಳು ಅದೇ ಒಂದು ಮಾದರಿಯದ್ದು ಇಡೀ ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸೇಲ್ ಆಗಿದ್ದಾವೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶೋರೂಮ್ಗೂ ಕೂಡ ತೆರಳಿ ತನಿಖೆಯನ್ನು ನಡೆಸಿರುವಂತಹ ಅಧಿಕಾರಿಗಳು ಕೆಲವೊಂದು CCTV ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಇದನ್ನು ಪರ್ಚೇಸ್ ಮಾಡಿದಂತಹ ವ್ಯಕ್ತಿ ಯಾರು ಅನ್ನುವಂಥ ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆ್ಯಂಡ್ ಆ ಕ್ಯಾಪ್ನಲ್ಲಿ ಕೇವಲ ಆ ಕ್ಯಾಪ್ ಸಿಕ್ಕಿರುವಂಥದ್ದು ಮಾತ್ರ ಅಲ್ಲ, ಅದರಲ್ಲೂ ಕೂಡ ಕೆಲವೊಂದು ಸಾಕ್ಷ್ಯಗಳು ಇದ್ದಾವೆ ಅನ್ನುವಂಥದ್ದು ವಿಚಾರ ತನಿಖಾಧಿಕಾರಿಗಳ ಕಡೆಯಿಂದ ಗೊತ್ತಾಗಿದೆ. ಅದನ್ನು ಕೂಡ ಆಧರಿಸಿ ಈ ಶಂಕಿತ ಉಗ್ರ ಯಾರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಒಂದು ಮಾಹಿತಿ ಗೊತ್ತಾಗಿದೆ. ಅದನ್ನು ರೀಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು ಪ್ರಯತ್ನವನ್ನು ಅಧಿಕಾರಿಗಳ ತಂಡ ನಡೆಸ್ತಾ ಇರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಹೇಳೋದಿದ್ರೆ ನಾಗೇಂದ್ರ, ಇದು ಒಂದು ರೀತಿಯಲ್ಲಿ ಚಾಲೆಂಜ್ ಹಾಕಿದಂಗೆ. ಯಾಕೆಂತ ಹೇಳಿದರೆ, ಶಂಕಿತ ಉಗ್ರ ಈ ಕೃತ್ಯವನ್ನು ಎಸಗಿದ ನಂತರ ಕ್ಯಾಪ್ನ ತೊಗೊಂಡು ಹೋಗ್ಬೋದಾಗಿತ್ತು. ಆದರೆ ಆತ ಅದನ್ನು ತಗೊಂಡು ಹೋಗದೆ ಮಸೀದಿಯಲ್ಲೇ ಬಿಟ್ಟು ಹೋಗಿರುವಂಥದ್ದು. ಈ ಕ್ಯಾಪ್ ಮೂಲಕ ಆದರೂ ಕೂಡ ನಿಮಗೆ ನನ್ನನ್ನು ಹಿಡಿಯೋಕ್ಕಾದರೆ ಹಿಡೀರಿ ಅನ್ನೋ ಲೆವೆಲಿಗೆ ಆತ ಒಂದು ಚಾಲೆಂಜ್ ಹಾಕಿರುವಂಥದ್ರ ಬಗ್ಗೆ ಅಧಿಕಾರಿಗಳು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಈಗ ಕ್ಯಾಪ್ ಮೂಲಕ ಇದನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.
ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ಬಳ್ಳಾರಿಯಲ್ಲಿ ಎರಡೆರಡು ಬಾರಿ ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ಆಯಿತು. ಮತ್ತೊಬ್ಬನನ್ನ ಇವತ್ತಿನ ಬೆಳಗಿನ ಜಾವ 4 ಗಂಟೆಗೆ ಶಬ್ಬೀರ್ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಬಳ್ಳಾರಿಯ ಟ್ಯಾಂಕ್ ಬಂಡ್ ಏರಿಯಾ ನಿವಾಸಿ ಶಬ್ಬೀರ್ ಇಂದು ಬೆಳಗ್ಗೆ 4 ಗಂಟೆಗೆ ಶಬ್ಬೀರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆಗೆ ಬೆಂಗಳೂರಿಗೆ ಕರೆದೊಯ್ದು ಇಲ್ಲೇ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ ಅಧಿಕಾರಿಗಳು. ಶಬ್ಬೀರ್ಗೂ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣಕ್ಕೂ ಇದೆಯಾ ಲಿಂಕ್ ಅನ್ನೋದು ಪ್ರಶ್ನೆ. ಶಬ್ಬೀರ್ನನ್ನ ಬಾಂಬ್ ಆರೋಪಿ ಭೇಟಿ ಮಾಡಿರುವ ಶಂಕೆಯ ಹಿನ್ನೆಲೆ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಹತ್ವದ ಮಾಹಿತಿ ಸಿಗಬಹುದು ಈ ಬಂಧಿತ ಆರೋಪಿ ಶಬ್ಬೀರ್ನಿಂದ ಅನ್ನೋದ್ರ ಡೀಟೇಲ್ಸ್ ಈಗ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಬೆಳಗಿನ ಜಾವ 4 ಗಂಟೆಗೆ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಆತನನ್ನ ಕರೆತರಲಾಗುತ್ತೆ, ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಗಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೂ ಈತನಿಗೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಬಾಂಬರ್ ಈತನನ್ನ ಭೇಟಿಯಾಗಿರುವ ಶಂಕೆ ಇದೆಯಲ್ಲ, ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕ್ತಾರೆ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಲಾಗ್ತಾ ಇದೆ. ನಾವು ಮತ್ತೆ ಹೇಳ್ತಾ ಇರೋದು ಎನ್ಐಎ ಅಧಿಕಾರಿಗಳಿಗೆ ಆಲ್ರೆಡಿ ಬಾಂಬರ್ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆತ ಯಾರು, ಯಾವ ಸಂಘಟನೆಯವನು, ಯಾರ ಅಣತಿ ಅಂತ ಕೆಲಸ ಮಾಡಿದ್ದಾನೆ, ಯಾರು ಸಪೋರ್ಟ್ ಮಾಡಿದ್ರು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಬಟ್ ಆತ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ.